ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು 8 ಗಂಟೆಗೆ ಶಾಪಿಗೆ ಮುಟ್ಟಬೇಕು ಅಂತ ಅಂದ್ಕೊಂಡಿದ್ದೆ. ಜೋರು ಮಳೆ ಬಂದ ಕಾರಣ ಸ್ವಲ್ಪ ಲೇಟ್ ಆಯಿತು. ಹಾಗೆ ನಾನು ವಿಡಿಯೋ ಇಲ್ಲಿಂದ ಶುರು ಮಾಡ್ತೇನೆ, ಹಾಗೆ ಶಾಪಲ್ಲಿ ಎಂಡ್ ಮಾಡ್ತೇನೆ. ಅಂದರೆ ಸಂಜೆ ಇವತ್ತಿನ ವೀಡಿಯೋ ನಾಳಿನ ವೀಡಿಯೋ ನಾಡಿದ್ದು ಆ ಥರ ಹಾಕ್ತಾ ಬರ್ತೇನೆ. ಹಾಗಾಗಿ ಇವಾಗ ಮಳೆ ಸ್ವಲ್ಪ ನಿಂತಿತ್ತು, ಹಾಗಾಗಿ ಹೊರಟಿದ್ದೇನೆ. ಮಳೆ ಬರ್ತಾನೆ ಉಂಟು. ಇದು ಪ್ರಿನ್ಸೆಸ್ ಕಟ್ ಬ್ಲೌಸ್, ಹಾಗೆ ಕಪ್ಸ್ ಇಟ್ಟು ಸ್ಟಿಚ್ ಮಾಡೋದು. ಹಾಗೆ ಇದು ನೆಟ್ಟೆಡ್ ಬ್ಲೌಸ. ಮತ್ತು ಎಂತ ಅಂದರೆ ಸ್ಲೀವ್ಲೆಸ್. ನಾನು ಪೈಪಿಂಗ್ ಮಾಡುವ ಸುಲಭ ವಿಧಾನ ತೋರಿಸ್ತೇನೆ. ಇದು ಕ್ರಾಸ್ ಬಟ್ಟೆ ತಗೊಂಡಿದ್ದೇನೆ. ಇದನ್ನು ನಾನು ತೋರಿಸ್ತೇನೆ. ಇವಾಗ ನೆಕ್ಕಿಗೆ ಫುಲ್ಲು ಅಟ್ಯಾಚ್ ಮಾಡಿಕೊಂಡು ಬರೋಣ. ನೋಡಿ, ನಾನಿವಾಗ ಈ ಕ್ರಾಸ್ ಪೀಸನ್ನು ಅಟ್ಯಾಚ್ ಮಾಡಿಕೊಂಡು ಬಂದಿದ್ದೆ 1/4 ಇಂಚಿಗೆ. ಹಾಗೆ ಇದು ಪೈಪಿಂಗ್ ಥ್ರೆಡ್, ಇದನ್ನು ಇಟ್ಟು ತೋರಿಸ್ತೇನೆ. ಇವಾಗ ಈ ಥ್ರೆಡ್ಡನ್ನು ಇದರೊಳಗೆ ಇಟ್ಟು ಹೀಗೆ ಸ್ಟಿಚ್ ಮಾಡಿಕೊಂಡು ಬರಬೇಕು. ಈ ಥರ ನೋಡಿ, ಈ ಥರ ಪೈಪಿಂಗ್ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಅದು ಈ ಥ್ರೆಡ್ ಇಟ್ಟರೆ ಮಾತ್ರ ಈ ಥರ ನೀಟಾಗಿ ಬರ್ತದೆ. ಪೈಪಿಂಗ್ ಇಡುವುದನ್ನು ನೋಡಿದ್ರಲ್ಲ, ಎಷ್ಟು ಚೆಂದಾಗಿದೆ ನೋಡಿ. ನಾನು ಈ ಥ್ರೆಡ್ ತಂದು 2 ವರ್ಷನೇ ಕಳೆದಿರ್ಬೋದು, ಆದರೆ ಟ್ರೈ ಮಾಡಿದ್ದು ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಆದರೆ ಚೆಂದ ಬಂದಿದೆ, ನನಗಂತೂ ಇಷ್ಟ ಆಯಿತು. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಒಳ್ಳೆ ನೀಟಾಗಿ ಬಂದಿದೆ. ಈ ಸ್ಟಿಚ್ ಉಂಟಲ್ಲ, ಈ ಹೊಲಿಗೆ ನೋಡಿ ಇದರ ಮಧ್ಯಕ್ಕೇ ಬರಬೇಕು, ಆವಾಗ ನಮ್ಮ ನೂಲಿನ ಹೊಲಿಗೆ ಕಾಣೋದಿಲ್ಲ. ನೋಡಿ, ಪೈಪಿಂಗ್ ಚೆಂದಾಗಿದೆ ನೋಡಿ. ನನಗೆ ಪೈಪಿಂಗ್ ತುಂಬ ಇಷ್ಟ ಆಯಿತು ಅಂತ ನಾನು ಸ್ಲೀವ್ಲೆಸ್ ಇದು ಸ್ಲೀವಿಗೆ ಕೂಡ ಈ ಥರ ಸ್ಲೀವ್ಲೆಸ್ಸಿಗೆ ಕೂಡ ಈ ಥರ ಪೈಪಿಂಗ್ ಕೊಟ್ಟೆ. ಫಸ್ಟ್ ಟೈಮ್ ನಾನು ಈ ಥರ ಪೈಪಿಂಗ್ ರೆಡಿ ಮಾಡಿದೆ, ಅಂದರೆ ಟ್ರೈ ಮಾಡಿದೆ. ನನಗೆ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಇದು ಬ್ಯಾಕ್ ಬಟನ್ ಪ್ರಿನ್ಸೆಸ್ ಕಟ್. ಕಪ್ಸ್ ಬರುವಾಗ ನಾವು ಪ್ರಿನ್ಸೆಸ್ ಕಟ್ ಇಟ್ಟರೆ ತುಂಬ ಚೆಂದ ಆಗ್ತದೆ. ಹಾಗೆ ಇದು ಬ್ಯಾಕ್ ಬಟನ್. ಹಾಗೆ ನಾನು ದಿವಸಕ್ಕೆ ಒಂದು ಏನಾದರೂ ಪ್ಯಾಟರ್ನ್ ಮಾಡಿ ಹಾಕ್ತೇನೆ ಇನ್ನು ವಿಡಿಯೋ. ಅಂದರೆ ಇವತ್ತು ಪೈಪಿಂಗ್ ಇದ್ದು ಹಾಕಿದೆ, ನಾಳೆ ಏನಾದರೂ ಒಂದು ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ. ಹಾಕಲಿಕ್ಕೆ ಆದರೆ ಹಾಕ್ತೇನೆ ಡೈಲಿ. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೇನೆ. ಸಪೋರ್ಟ್ ಮಾಡುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.